Good morning student, I am Ramya and this is your 8th standard science class. So for the second chapter that is microorganisms, friend and foe, this is your 4th period. So in our 3rd period we discussing the useful or helpfulness of the microorganisms for the purpose of like baking cakes, for the dosa and idli butter preparation, and also for the conversion of the curd into milk, and how can we grow artificially the yeast, and the process of fermentation, vaccination, and ಇನ್ಯಾವುದ್ರ ಬಗ್ಗೆ ಯೂಸಸ್ ಓದಿದ್ವಿ ಮಕ್ಕಳ? ವ್ಯಾಕ್ಸಿನೇಷನ್ ಓದಿದ್ವಿ, ಆ್ಯಂಡ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಸಮ್ ಆ್ಯಂಟಿಬಯೋಟಿಕ್ಸ್, ಹೌದಲ್ವಾ? ಸೊ ನಾವು ಲಾಸ್ಟ್ ಕ್ಲಾಸ್ವರೆಗೂ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಏನೇನು ಯೂಸಸ್ ಇದೆ, ಹೌ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾನ್ ಹೆಲ್ಪ್ಫುಲ್ ಅಸ್ ಲೈಕ್ ಫ್ರೆಂಡ್ಸ್, ಹೌ ಕ್ಯಾನ್ ದೇ ಫ್ರೆಂಡ್ಲಿ ವಿತ್ ಅಸ್, ಅವ್ರು ಹೇಗೆ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ, ಅವ್ರು ನಮಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬಂದ್ವಿ. ಸೊ ಇನ್ ಟುಡೇಸ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸಿಂಗ್ ಅಬೌಟ್ ಹಾರ್ಮ್ಫುಲ್ನೆಸ್, ಅಂದರೆ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸು ಯೂಸ್ಫುಲ್ ಆಗಿದ್ದನ್ನು ನೋಡಿದ್ವಿ ಮಕ್ಕಳ. ಆಸ್ ಇಟ್ ಈಸ್ ಇವತ್ತು ನಾವು ಅದ್ರದ್ದು ಹಾರ್ಮ್ಫುಲ್ನೆಸ್, ಅದು ನಮಗೆ ಫೂ ಮೀನ್ಸ್ ಎನಿಮಿ ಆಗಿ ನಮ್ಗೆ ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಲೈಕ್ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಕಾಸಸ್ ದ ಡಿಸೀಸಸ್ ಆಲ್ಸೋ, ಹೌದು ತಾನೆ? ಸೊ ಸೂಕ್ಷ್ಮಾಣು ಜೀವಿಗಳು ಅಂದ ತಕ್ಷಣ ನಮ್ಮ ಮೈಂಡಿಗೆ ಫಸ್ಟ್ ಬರೋದೇನು, ಯೂಸ್ಫುಲ್ ಇದ್ರೂ ನಮಗೆ ಫಸ್ಟ್ ಮೈಂಡಿಗೆ ವಿ ಕ್ಯಾನ್ ಜಸ್ಟ್ ಫ್ಲಾಶ್ ದಟ್ ಎಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಸ್ ನಥಿಂಗ್ ಬಟ್ which causes the disease. Like the microorganism, the best example is nowadays is virus, that is coronavirus causes the corona. It is also the microorganism. ಹೌದು, microorganisms ಅಂದ ತಕ್ಷಣ ನಮ್ಮ ತಲೆಗೆ ಏನು ಬಂದ್ಬಿಡುತ್ತೆ? ಎಸ್, ಮೈಕ್ರೋಆರ್ಗ್ಯಾನಿಸಮ್ಸ್ ಅಂದರೆ ನಮಗೆ ಡಿಸೀಸ್ನ ಕಾಸ್ ಮಾಡುತ್ತೆ, ಹೌದು, ನಮಗೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ತಂದುಬಿಡುತ್ತೆ, ಹೌದಲ್ವಾ ಮಕ್ಕಳ? ಸೊ ಇಟ್ಸ್ ಟ್ರೂ, ನಾಟ್ ಅ ಫೇಕ್, ಇದು ಸತ್ಯವಾದ ಮಾತು. ಯಾಕಂದರೆ ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನೇ ಮನುಷ್ಯರಿಗೆ, ಪ್ರಾಣಿಗಳಿಗಿರ್ಬೋದು, ಪ್ಲಾಂಟ್ಸಿಗಿರ್ಬೋದು, ನಮ್ಮ ಹ್ಯೂಮನ್ ಬೀಯಿಂಗ್ಸಿಗಿರ್ಬೋದು, ಎಲ್ರಿಗೂ ಡಿಸೀಸ್ ಕಾಸಸ್ ಮಾಡೋದು ಯಾವುದು? ಈ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಸಚ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಕ್ಟ್ಸ್ ಆಸ್ ಅ harmful way. So some microorganisms causes diseases in the human beings, plants and animals. Animalsiಗೂ ಕಾಸ್ ಮಾಡುತ್ತೆ, ಹ್ಯೂಮನ್ ಬೀಯಿಂಗ್ಸಿಗೂ ಕಾಸ್ ಮಾಡುತ್ತೆ, ಮತ್ತು ಕೆಲವೊಂದು ಪ್ರಾಣಿಗಳಿಗೂ ಸಹ ಕಾಸ್ ಮಾಡುತ್ತೆ ಮಕ್ಕಳ. ಸೊ ದಟ್ಸ್ ವೈ ಡಿಸೀಸ್ ಕಾಸಿಂಗ್, ವಾಟ್ ಇಸ್ ದಟ್? ಡಿಸೀಸ್ ಕಾಸಿಂಗ್, ಡಿಸೀಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಕಾಯಿಲೆ ಅಂತ, ಹೌದಲ್ವಾ? ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ are called, what we call it as a pathogens. ಅರ್ಥ ಆಯ್ತಾ ಡೆಫಿನಿಷನ್ ಮಕ್ಕಳ? ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮಗೆ ಅದು ಡಿಸೀಸನ್ನು ಕಾಸ್ ಮಾಡ್ತಿದೆ ಅಂದಾಗ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಏನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಆಸ್ ಅ pathogens. So disease causing microorganisms are called pathogens. So such type of pathogens can cause us the diseases from diseased person to the healthy person. ಇಲ್ಲೇನಾಗುತ್ತೆ, ಆ ಡಿಸೀಸ್ ಇರುತ್ತಲ್ವಾ, ಈ ಪ್ಯಾಥೋಜನ್ ಹೋಗಿ ಒಬ್ಬರಿಗೆ ಇನ್ಫೆಕ್ಟ್ ಮಾಡಿ ಏನೋ ಒಂದು ಕಾಯಿಲೆನ ಬರ್ಸುತ್ತೆ, ಒಂದು ಡಿಸೀಸನ್ನು ಬರ್ಸುತ್ತೆ. ಅದೇ ಥರ ಏನಾಗುತ್ತೆ, ಆ ಡಿಸೀಸನ್ನು ಮತ್ತೆ ಹೆಲ್ದಿ ಪರ್ಸನ್ಸಿಗೂ ಸಹ ಸ್ಪ್ರೆಡ್ ಮಾಡುತ್ತೆ, ಹೌದು ತಾನೆ? ಸೊ ಎಲ್ಲರೂ ಮಾಸ್ಕ್ ಹಾಕೋಬೇಕು, ಯು ಶುಡ್ ವೇರ್ ದ ಮಾಸ್ಕ್ ಆ್ಯಂಡ್ ಯು ಹ್ಯಾವ್ ಟು ಸ್ಯಾನಿಟೈಸ್ ಯುವರ್ ಹ್ಯಾಂಡ್ಸ್ ಫಾರ್, ಅಲ್ವಾ? ನೀವು ನಮ್ಮ ಕೈಯನ್ನು ಯಾವಾಗಲೂ ಸ್ಯಾನಿಟೈಸ್ ಮಾಡ್ಕೋಬೇಕು ಮತ್ತು ಮಾಸ್ಕ್ ಹಾಕಬೇಕು ಅಂತ ಏನಕ್ಕೆ ಹೇಳ್ತೀರಾ? ಬಿಕಾಸ್ ಇಲ್ಲಿ ಏನಾಗ್ತಿದೆ, ಇನ್ಫೆಕ್ಟೆಡ್ ಪರ್ಸನ್ನಿಂದ ಗುಡ್ ಪರ್ಸನಿಗೆ ಅಂದರೆ ಹೆಲ್ದಿ ಪರ್ಸನಿಗೂ ಡಿಸೀಸ್ ಕ್ಯಾರಿ ಆಗ್ತಿದೆ, ಹೌದಲ್ವ ಮಕ್ಕಳ? ಸೊ ಹಾಗಾದರೆ ಯಾವ್ಯಾವುದರಿಂದ ಕ್ಯಾರಿ ಆಯಿತು? ಹಿಯರ್ ದ ಡಿಸೀಸ್ ಕ್ಯಾನ್ ಕ್ಯಾರಿ ಥ್ರೂ ದ ಏರ್. ಯಾವುದರಿಂದ ಕ್ಯಾರಿ ಆಗುತ್ತಪ್ಪ ಅಂದರೆ ಕ್ಯಾರಿ ಡಿಸೀಸಸ್ ಥ್ರೂ, ಯಾವುದರಿಂದ ಈ ಕಾಯಿಲೆ ಅಂದರೆ ಒಂದು ಒಳ್ಳೆ ಗುಡ್ ಪರ್ಸನ್ ಅಂದರೆ ಮೀನ್ಸ್ ನಥಿಂಗ್ ಬಟ್ ಡಿಸೀಸ್ಡ್ ಪರ್ಸನ್ನಿಂದ ಹೆಲ್ದಿ ಪರ್ಸನಿಗೆ ಕಾಯಿಲೆ
ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಯಾವ್ಯಾವ ಮೂಲಕ ಹೋಗ್ಬೋದು? ಥ್ರೂ ಏರ್, ವಾಟರ್ ಆ್ಯಂಡ್ ಫುಡ್. ಹೌದಾ? ಸೊ ದಿಸ್ ಈಸ್ ದ 3 ಮೇನ್ ವೇ ಮಕ್ಕಳ. ಈ ಮೂರು ದಾರಿ ಮೂಲಕ, ಈ ಮೂರರ ಮೂಲಕ ಏನಾಗುತ್ತೆ, ಡಿಸೀಸಸ್ಸು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಫಾರ್ ನವ ಡೇಸ್ ಈಸ್ ಆಲ್ಸೋ ದ ಲೈಕ್ ಟ್ರಾನ್ಸ್ಮಿಟೆಡ್ ವಿತ್ ದ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ವಿತ್ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಡಿಸೀಸ್ಡ್ ಪರ್ಸನ್. ಇವಾಗ ಒಬ್ಬರಿಗೆ ಹುಷಾರಿಲ್ಲ, ಒಬ್ರಿಗೇನೋ ಯಾವುದೋ ವೈರಸ್ಸಿಂದ, ಯಾವುದೋ ಬ್ಯಾಕ್ಟೀರಿಯಾದಿಂದ ಹುಷಾರು ತಪ್ಪಿದ್ದಾರೆ, ಅವ್ರಿಗೆ ಕಾಯಿಲೆ ಬಂದಿದೆ, ಹೌದಲ್ವಾ? ಸೊ ಅವ್ರ ಜೊತೆ ನಾವೇನಾದರೂ ಕಮ್ಯುನಿಕೇಷನಲ್ಲಿದ್ದರೆ, ಇವನ್ ಮಾತಾಡೋದಿರ್ಬೋದು, ಜೊತೆಲಿ ಫುಡ್ ಶೇರ್ ಮಾಡೋದಿರ್ಬೋದು, ಹೌದಲ್ವಾ? ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಮತ್ತು ಏರ್, ವಾಟರ್, ಫುಡ್ ಇಷ್ಟರ ಮೂಲಕ ಏನಾಗುತ್ತೆ ಮಕ್ಕಳ, ದ ಡಿಸೀಸ್ ಕ್ಯಾನ್ ಬಿ ಕ್ಯಾರಿಡ್, ಟ್ರಾನ್ಸ್ಮಿಟೆಡ್. ಹೌದು ತಾನೆ? ಒಬ್ರಿಂದ ಒಬ್ರಿಗೆ ಹರಡುತ್ತಲ್ವಾ? ಫಾರ್ ಎಕ್ಸಾಂಪಲ್ ಕಾಮನ್ ಕೋಲ್ಡ್. ಈಗ ಒಬ್ರಿಗೆ ಶೀತ ಆಗಿದೆ ಮನೆಯಲ್ಲಿ ಅಂದ ತಕ್ಷಣ ಅಬ್ಸರ್ವ್ ಮಾಡಿ, ಆಫ್ಟರ್ 2 to 3 days ವಿಚ್ ವಿಲ್ ಬಿ ಸ್ಪ್ರೆಡ್ ಟು ದ another 2 to 3 persons or the at least 1 person. ಹೌದಲ್ವಾ? ಮನೇಲಿ ಯಾರಿಗಾದ್ರೂ ತುಂಬ ಶೀತ ಆಗಿದೆ ಅಂದಾಗ ನೆಕ್ಸ್ಟ್ ದಿನನೇ ನೋಡಿ ಇನ್ನೊಬ್ರಿಗೆ ಶೀತ ಆಗಿರುತ್ತೆ. ಏನಕ್ಕಾಗಬೇಕು ಹಾಗಾದರೆ? ಹಿಯರ್ ದ ಪ್ಯಾಥೋಜನ್, ದಟ್ sneezing causing pathogen can be transmitted from the diseased one to the infected one to the unaffected or uninfected or healthy person ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಆ ವೈರಸ್ ಪ್ಯಾಥೋಜನ್ ಅಥವಾ ಬ್ಯಾಕ್ಟೀರಿಯಾ ಪ್ಯಾಥೋಜನ್ ಇರುತ್ತಲ್ವಾ, ಸೊ ಅದು ಆಗಿರೋರಿಂದ ಚೆನ್ನಾಗಿರ್ತಾರಲ್ವ ಅವರಿಗೇನೆ ಸ್ಪ್ರೆಡ್ ಆಗುತ್ತೆ. ಹೌದು ತಾನೆ? ಸೊ ಹಿಯರ್ ದ ಮೈಕ್ರೋಬಿಯಲ್, ಇಲ್ಲೇನಾಗುತ್ತಪ್ಪ ಅಂತಂದರೆ ದ ಮೈಕ್ರೋಬ್ಸ್ ಆರ್ carried by an animal, microbial diseases is here, infected person or carried by an animal, microbial diseases. ಹೌದು ತಾನೆ? ಸೊ ಮೈಕ್ರೋಬ್ಸ್ ಅಂದ್ರೆ ಏನಿಲ್ಲಿ? ಮೈಕ್ರೋ ಆರ್ಗಾನಿಸಮ್ಸ್, ಹೌದಲ್ವಾ? ಸೊ ದಟ್ ಮೈಕ್ರೋ ಆರ್ಗಾನಿಸಮ್ಸ್ ವಿಚ್ ಕಾಸಸ್ ದ ಡಿಸೀಸಸ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಥೋಜನ್. ಸೊ ಈ ಪ್ಯಾಥೋಜನ್ಸ್ ಅಂಡರ್ಸಲ್ಲಿ ಯಾವ್ಯಾವ ಬರುತ್ತೆ ಹಾಗಾದ್ರೆ? ಮೈಕ್ರೋ ಆರ್ಗಾನಿಸಮ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು ಯಾವ್ಯಾವ ಥರ ಮೈಕ್ರೋ ಆರ್ಗಾನಿಸಮ್ಸ್ ನೋಡಿದ್ವಿ. ಸೊ ದೋಸ್ ಆರ್ ಆಲ್ ಆಕ್ಟ್ ಆಸ್ ಅ ಪ್ಯಾಥೋಜನ್ ಅಲ್ಲ, ಇಲ್ಲಿ ಅದು ಸಹ ಪ್ಯಾಥೋಜನ್ ಆಗಿ ಆಕ್ಟ್ ಮಾಡುತ್ತೆ. ಯಾವ್ಯಾವ ನೋಡಿದ್ವಿ? ವೈರಸ್ ಹೇಳಿ, ಬ್ಯಾಕ್ಟೀರಿಯಾ, ಫಂಗಸ್, ಪ್ರೋಟೋಜೋವಾ, ಹೌದಲ್ವಾ? ಸೊ ಇಷ್ಟು ಏನಾಗುತ್ತೆ, ಪ್ಯಾಥೋಜನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಿಯರ್ ಇಲ್ಲೇ ಡೆಫಿನಿಷನ್ ಏನಪ್ಪ ಅಂತಂದರೆ, ಮೈಕ್ರೋಬಿಯಲ್ ಡಿಸೀಸಸ್ carried from healthy person, carried from infected person, infected person to ಯಾರಿಗೆ ಹೋಗುತ್ತೆ? healthy person. infected to healthy person through ಯಾವ ಮೂಲಕ? through ಯಾವ್ಯಾವ ಹೇಳಿದ ಮೇಲೆ? air, water and food. or ಅಥವಾ direct contact with the ಯಾರಿದೆ? infected person. is called communicable ಸೊ ಇನ್ನೇನಪ್ಪ ಅಂದರೆ ಹೇಳಿದೆ ಅಲ್ವಾ, ಒಬ್ಬರು ಹೆಲ್ದಿ ಆಗಿರ್ತಾರೆ, ಒಬ್ರಿಗೆ ಹುಷಾರಿರಲ್ಲ, ಕಾಯಿಲೆ ಇರುತ್ತೆ ಏನೋ. ಸೊ ಹಿಯರ್ ದ ಡಿಸೀಸ್ ಕ್ಯಾನ್ ಟ್ರಾನ್ಸ್ಮಿಟೆಡ್ ಫ್ರಮ್ infected person to the normal healthy
person. So that type of disease is called as a communicable diseases. ಹೌದಲ್ವಾ? ಒಬ್ಬರಿಂದ ಒಬ್ಬರಿಗೆ ಮಕ್ಕಳ ಹರಡುತ್ತೆ ಆ ರೋಗ ಅನ್ನೋದಾದ್ರೆ ಅಂತಹ ರೋಗಗಳನ್ನ ಏನಂತ ಕರಿತೀವಿ? ಕಮ್ಯುನಿಕೇಬಲ್ ಡಿಸೀಸಸ್. ಥ್ರೂ ವಾಟ್? ಯಾವುದರಿಂದ? ಏರ್, ಫುಡ್, ವಾಟರ್ ಇಂದ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಟ್ ಪರ್ಸನ್. ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದ್ರಿಂದ ಇರ್ಬೋದು, ಮತ್ತೆ ಅವರು ಊಟದಿಂದ ಇರ್ಬೋದು, ಅಥವಾ ನೀರು ಕುಡಿಯೋದ್ರಿಂದ ಇರ್ಬೋದು, ಅಥವಾ ಏರಿಂದನೇ ತಾನೇ ಎಲ್ಲ ಎಕ್ಸ್ಚೇಂಜ್ ಆಗೋಕ್ಕೆ ಸಾಧ್ಯ. ಸೊ ಅಷ್ಟರ ಮೂಲಕನೂ ಡಿಸೀಸ್ ಎಕ್ಸ್ಚೇಂಜ್ ಆಗುತ್ತೆ ಮಕ್ಕಳ. ಅದನ್ನು ಏನಂತ ಕರಿತೀವಿ? ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ದಟ್ ಕಮ್ಯುನಿಕೇಬಲ್ ಡಿಸೀಸಸ್ ಆರ್ ಯಾವ್ಯಾವ್ದು ಇರ್ಬೋದು ಹಾಗಾದ್ರೆ? ಎಕ್ಸಾಂಪಲ್ಸ್ ಲೈಕ್ ಯಾವ್ದಿರ್ಬೋದು ಹೇಳಿ ನೋಡೋಣ. ವ್ಯಾಕ್ಸಿನೇಷನ್ ಕಂಡಿಡ್ಬಲ್ಲ ಇದಕ್ಕೆಲ್ಲ. ಕಾಲೆರಾ, ಟ್ಯೂಬರ್ಕ್ಯುಲೋಸಿಸ್, ಮಲೇರಿಯಾ, ಡೆಂಗ್ಯೂ ಅಲ್ವಾ? ಸೊ ಇದೆಲ್ಲ ಏನಿಲ್ಲ, those are all the communicable disease because which can spread from infected person to the healthy person. ಒಬ್ರು ಚೆನ್ನಾಗಿರೋ ಪರ್ಸನ್ನಿಗೆ ಇನ್ಫೆಕ್ಟೆಡ್ ಪರ್ಸನ್ಸ್ ಇಂದ ಟ್ರಾನ್ಸ್ಮಿಟ್ಸ್ ಆಗುತ್ತೆ ಇಷ್ಟು ಡಿಸೀಸಸ್. ಸೊ when a person suffering from a common cold, even a small droplet of that freezing which can carry so much of virus. ಹೌದು ತಾನೆ? ಸೊ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ತುಂಬ ಕೋಲ್ಡ್ ಆಗಿದೆ ಅಂದರೆ ಸ್ನೀಸಿಂಗ್, ಅವರು ಸೀನ್ತಾರಲ್ವಾ? ಸೊ ಆಗ ಜಸ್ಟ್ ಡ್ರಾಪ್ಲೆಟ್ಸ್ ಬರ್ಬೋದು, ವಾಟರ್ ಡ್ರಾಪ್ಲೆಟ್ಸ್ ಬರುತ್ತೆ ತಾನೆ ನಾವು ಸ್ನೀಸ್ ಮಾಡಿದಾಗ. ಸೊ ಈವನ್ ಸಿಂಗಲ್ ಸ್ಮಾಲ್ ಡ್ರಾಪ್ಲೆಟ್ಸ್ ಅಲ್ಲೂ ಮಕ್ಕಳಲ್ಲಿ ತುಂಬ ವೈರಸಸ್ ಇರುತ್ತೆ. ಸೊ ಅದೇನಾಗ್ಬಿಡುತ್ತೆ, ಬೇರೆಯವರಿಗೆಲ್ಲ ತುಂಬ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಸೊ ದಟ್ಸ್ ವೈ ದೀಸ್ ಆರ್ ಸಮ್ ಬ್ಯಾಕ್ಟೀರಿಯಾ ಆ್ಯಂಡ್ viruses which acts as a carriers. ಏನಾಗಿ ಆಕ್ಟ್ ಮಾಡ್ತಾರೆ? which acts as a carriers. carriers ಅಂದ್ರೆ ಅವರು ತಗೋಬರ್ತಾರೆ ಅಲ್ವಾ? ಹೌದು ತಾನೆ? ಈಗ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆದರೆ ಅದನ್ನ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ. ಓಕೆನಾ? ಸೊ ಅದೇ ಡಿಸೀಸ್ನ ಇನ್ಫೆಕ್ಟ್ ಮಾಡಿರೋ ವೈರಸ್ಸನ್ನ ಬಿಟ್ಟು ಮಧ್ಯ ಒಬ್ಬರು ಮೀಡಿಯೇಟರ್ ಆಗಿ, ಈಗ ಇನ್ಫೆಕ್ಟೆಡ್ ಪರ್ಸನ್ ಇಂದ ಹೆಲ್ತಿ ಪರ್ಸನ್ಗೆ ಹೇಗೆ ಹೋಯ್ತು? ಏನಾದರೂ ಮಧ್ಯ ಆಕ್ಟ್ ಮಾಡಬೇಕು ತಾನೆ? ಸೊ ಇನ್ ಬಿಟ್ವೀನ್ ಇನ್ವಾಲ್ವ್ ಆಗುವಂತಹ ಆರ್ಗನಿಸಮ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಏರ್ ಇರ್ಬೋದು, ವಾಟರ್ ಇರ್ಬೋದು, ಅವ್ರನ್ನ ಏನಂತ ಕರಿತೀವಿ? ಕಾಲ್ಡ್ ಆಸ್ ಅ ಕ್ಯಾರಿಯರ್ಸ್. ಒಬ್ಬರಿಂದ ಒಬ್ರಿಗೆ ತಗೋಬರ್ತಾರಲ್ವ, ಸೊ ಅವ್ರನ್ನ ಕ್ಯಾರಿಯರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾರಿಯರ್ಸಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದಪ್ಪ ಅಂದರೆ ಹೌಸ್ ಫ್ಲೈ. ನೋಡಿದ್ದೀರಲ್ವಾ? ಹೌಸ್ ಫ್ಲೈ ನೋಡಿದ್ದೀರಲ್ವಾ? ಸೊ ಆ ಹೌಸ್ ಫ್ಲೈ ಏನು ಮಾಡಿಬಿಡುತ್ತೆ? ವಿಚ್ ಕ್ಯಾನ್ ಡೈರೆಕ್ಟ್ಲಿ ಸೆಟ್ ಆನ್ ದ ಎಕ್ಸ್ಟರ್ನಲ್ ವೇಸ್ಟ್ ಫಿಕಲ್ ಮ್ಯಾಟರ್. ಹೌದು ತಾನೆ? ಆಚೆಯಿಂದ ಅನ್ವಾಂಟೆಡ್ ಫಿಕಲ್ ಮ್ಯಾಟರ್ಸ್ ಮೇಲೆ ಅಥವಾ ಗಲೀಜ್ ಮೇಲೆ, ಹೌದಲ್ವಾ, ಡರ್ಟ್ ಪ್ಲೇಸಸ್ ಮೇಲೆಲ್ಲ ಹೋಗಿ ಕೂತಿರುತ್ತೆ. ಹೌದು ತಾನೆ? ಸೊ ಕೂತಾಗ ಏನಾಗುತ್ತೆ? ಅದು ಅದ್ರ ಲೆಗ್ಗಿಂದ ತಾನೆ ಹೋಗಿ ಎಲ್ಲ ಅಲ್ಲಿ ಲ್ಯಾಂಡ್ ಆಗುತ್ತೆ. ಸೊ ಅದ್ರ ಮೇಲೆ ಏನಾದರೂ ಇನ್ಫೆಕ್ಷನ್ ಇದ್ರೆ ವಾಟ್ ಎವರ್ ಅದೆಲ್ಲ ಏನಾಗುತ್ತೆ? ಆ ಲೆಗ್ಸಿಗೆಲ್ಲ ಅಟ್ಯಾಚ್ ಆಗಿರುತ್ತೆ. ಸೊ ಅದು ಮತ್ತೆ ಅಲ್ಲಿಂದ ಡರ್ಟಿ ಪ್ಲೇಸಸ್ ಇಂದ ಬಂದು ನಮ್ಮ ವಾಟರ್ ಮೇಲೆ ಅಥವಾ ಫುಡ್ ಮೇಲೆ, ಹೌದಲ್ವಾ, ಕೂತಾಗ ಏನಾಗುತ್ತೆ? ಆ ವೈರಸಸ್ ಎಲ್ಲ ಅಥವಾ ಬ್ಯಾಕ್ಟೀರಿಯಾಸ್ ಎಲ್ಲ ಏನಾಗಿರುತ್ತೆ? ಕ್ಯಾರಿ ಆಗಿರುತ್ತೆ ತಾನೆ? ಸೊ ದಟ್ಸ್ ವೈ ಹೇಳೋದು ಮಕ್ಕಳು, ಯಾವಾಗಲೂ ಮನೇಲಿ ಏನು ನಾವು ತಿನ್ನೋಂಥ ಆಹಾರ, ಕುಡಿಯೋಂಥ ನೀರನ್ನು ಮುಚ್ಚಿಡಬೇಕು ಅಂತ ಹೇಳೋದು ಇದೇ ರೀಸನ್ನು. ಹೌದು ತಾನೆ? ಸೊ ಆಚೆ ಇರೋ ಪ್ಯಾಥೋಜನ್ನು, ವೈರಸಸ್ಸು, ಬ್ಯಾಕ್ಟೀರಿಯಾದೆಲ್ಲ ಆ ಹೌಸ್ ಫ್ಲೈಯಲ್ಲೇ ಇರುತ್ತೆ. ಸೊ ಅದು ಬಂದು ಡೈರೆಕ್ಟ್ ನಮ್ಮ ಊಟದ ಮೇಲೆ ಅಥವಾ ನೀರ ಮೇಲೆ ಕೂತಾಗ ಏನಾಗುತ್ತೆ? ಕಾಸಾಗುತ್ತೆ ತಾನೆ? ನಮಗೂ ಡಿಸೀಸ್, ಅದೇ ಡಿಸೀಸ್ ಬಂದ್ಬಿಡುತ್ತಲ್ವಾ? ಹೌದಲ್ವಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಮಸ್ಕಿಟೋ. ಹೌದು ತಾನೆ? ಸೊ ಅಲ್ಲೇನಾಗುತ್ತೆ? ಇನ್ಫೆಕ್ಟೆಡ್ ಪರ್ಸನ್ ಇಂದ ಅದು ಬ್ಲಡ್ನ ಸಕ್ ಮಾಡಿರುತ್ತೆ ಮಕ್ಕಳ. ಸೊ ಆಸ್ ಯೂಶುವಲ್ ದ ಸೇಮ್ ಮಸ್ಕಿಟೋ ಕ್ಯಾನ್ ಬಿ ಬೈಟ್ ಆನ್ ದ healthy person and also as usual they suck the blood from the healthy person, but here the viruses can exchange between the infected person blood and the healthy person blood. ಹೌದಲ್ವಾ? ಇನ್ಫೆಕ್ಟೆಡ್ ಪರ್ಸನ್ ಇಂದ ಅದು ಬ್ಲಡ್ ನ ಸಕ್ ಮಾಡಿರುತ್ತೆ, ಬರುತ್ತೆ. ಸೊ ಅದೇ ಸಕ್ಕಿಂಗ್ ಮೌತ್ ಇಂದ ಅಲ್ವಾ, ಅದೇ ಸಕ್ ಟ್ಯೂಬ್ ಇಂದ ಏನ್ ಮಾಡುತ್ತೆ? ಹೆಲ್ದಿ ಪರ್ಸನ್ ಬ್ಲಡ್ ನ ಸಕ್ ಮಾಡಕ್ ಹೋಗುತ್ತೆ. ಸೊ ಇನ್ಫೆಕ್ಟೆಡ್ ಪರ್ಸನ್ ಇಂದ ಬ್ಲಡ್ ನ ಸಕ್ ಮಾಡಿರ್ತಾರಲ್ವಾ, ಸೊ ಅಲ್ಲಿ ಏನಿರುತ್ತೆ? ಪ್ಯಾಥೋಜನ್ಸ್. ಹೌದು ತಾನೆ? ಅದರಲ್ಲಿ ಪ್ಯಾಥೋಜನ್ಸ್ ಇರುತ್ತೆ. ಸೊ ಹೆಲ್ದಿ ಪರ್ಸನ್ ಕಡೆ ಅದನ್ನ ಬೈಟ್ ಮಾಡೋದು ಹೋದಾಗ ಏನಾಗುತ್ತೆ? ಟ್ರಾನ್ಸ್ಮಿಟ್ ಆಗಿಬಿಡುತ್ತೆ. ಸೊ ಅದನ್ನ ಏನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಆಸ್ ಅ ಕ್ಯಾರಿಯರ್ಸ್. ದಟ್ಸ್ ವೈ ಏನು ಮಾಡಬೇಕು ನಾವು? ನಮ್ಮ ಸುತ್ತಮುತ್ತ, ಮನೆ ಸುತ್ತಮುತ್ತ ನೋಡಕ್ಕೆ ಹೋಗೋದು, ಈ ಮಸ್ಕಿಟೋ
ಮಸ್ಕಿಟೋಸ್ ಕೂರೋದೆಲ್ಲನ ಆದಷ್ಟು ಅವಾಯ್ಡ್ ಮಾಡಬೇಕು. ಹೌ ಕ್ಯಾನ್ ಯು ಪ್ರಿವೆಂಟ್ ದಟ್? ಹೇಗೆ ಪ್ರಿವೆಂಟ್ ಮಾಡ್ತೀರಾ? ಯು ಹ್ಯಾವ್ ಟು ಅವಾಯ್ಡ್ ದ ಸ್ಟ್ಯಾಗ್ನೆಂಟ್ ವಾಟರ್ ಅರೌಂಡ್ ಇನ್ ಯೋರ್ ಹೌಸ್ ಅಲ್ವಾ. ನಿಂತ ನೀರು ಗುಂಡಿಲಿರ್ಬೋದು ಅಥವಾ ಟೈರ್ಸ್ ಪಾಟಲ್ಲಿರ್ಬೋದು, ಗುಂಡಿಗಳು ಬಿದ್ದಿರುತ್ತೆ, ಪ್ಲಾಸ್ಟಿಕ್ ಬಿದ್ದಿರುತ್ತೆ, ಪ್ಲಾಸ್ಟಿಕ್ ಮೇಲೆ ನೀರು ಕೂತಿರುತ್ತೆ, ಹೌದಲ್ವಾ. ಆ ಥರ ಎಲ್ಲ ನೀರು ಒಂದು ಕಡೆ ಕೂತು ಎಲ್ಲ ಒಂದೇ ಕಡೆ ಇದ್ದಾಗಲ್ಲ ಏನಾಗಿರುತ್ತಪ್ಪ ಅಂದರೆ ಮಸ್ಕಿಟೋ ಸ್ಟಾರ್ಟರ್ಸ್ ದೇ ರೀಪ್ರೊಡ್ಯೂಸ್. ಆ ನೀರಿರುತ್ತಲ್ವಾ ಅಲ್ಲಿ ಮೊಟ್ಟೆಗಳನ್ನು ಇಟ್ಟು ಮಕ್ಕಳು ಏನು ಮಾಡುತ್ತೆ ಮಸ್ಕಿಟೋ ಗ್ರೋತ್, ಅದ್ರ ಬೆಳವಣಿಗೆ, ಅದ್ರ ಗ್ರೋತನ್ನ ಜಾಸ್ತಿ ಮಾಡ್ಕೊಬಿಡುತ್ತೆ, ಅದ್ರ ರೀಪ್ರೊಡ್ಯೂಸ್ ಮಾಡುತ್ತೆ, ಸಂತಾನೋತ್ಪತ್ತಿ ಮಾಡ್ಕೊಬಿಡುತ್ತೆ, ಹೌದಲ್ವಾ. ಅವಾಗ ಏನು ಕಂಟ್ರೋಲ್ ಮಾಡ್ತೀರಾ? ಸೊ ಆದಷ್ಟು ನೀರುಗಳನ್ನ ನಿಲ್ಲೋದನ್ನ ತಡೆ ಮಾಡಬೇಕು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ದ ಮಸ್ಕಿಟೋ ನೆಟ್ಸ್ಗಳನ್ನ ಯೂಸ್ ಮಾಡಬೇಕು ಮನೆಯಲ್ಲಿ. ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಯ್ತಲ್ವಾ ಇಷ್ಟು? ಆ್ಯಂಡ್ ಆಲ್ಸೋ ವಿಚ್ ಕಾಸಸ್ ದ ಡಿಸೀಸಸ್. ದ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳಿದೆ ಇಲ್ಲಿ? ಕಾಲೆರಾ, ಟ್ಯೂಬರ್ಕ್ಯುಲೋಸಿಸ್, ಮಲೇರಿಯಾ, ಡೆಂಗ್ಯೂ ಹೇಳಿದೆ ಅಲ್ವಾ. ಸೊ ಹಿಯರ್ ದ ಮಲೇರಿಯಾ ಕ್ಯಾನ್ ಟ್ರಾನ್ಸ್ಮಿಟೆಡ್, ಒಬ್ಬರಿಂದ ಒಬ್ರಿಗೆ ಯಾರಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಇಲ್ಲಿ ಮೇನ್ ಅಂದರೆ ದಟ್ ಈಸ್ ಮಸ್ಕಿಟೋ. ಸೊ ದಟ್ ಮಸ್ಕಿಟೋ ಈಸ್ ಅ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಸೊ ಈ ಮಲೇರಿಯಾನ ಕಾಸ್ ಮಾಡುತ್ತಲ್ವಾ, ಆ ಕ್ಯಾರಿಯರ್ ಆಗಿ ಯಾವ್ದು ಆ್ಯಕ್ಟ್ ಮಾಡೋದಪ್ಪ ಇಲ್ಲಿ ಅಂದರೆ ಫೀಮೇಲ್, ಹೆಣ್ಣು ಸೊಳ್ಳೆ. ಆ ಹೆಣ್ಣು ಸೊಳ್ಳೆ ಹೆಸರೇನು? ದಟ್ ಈಸ್ ಅನಾಫಿಲಸ್. ಅನಾಫಿಲಸ್ ಇಸ್ ಅ ಮಸ್ಕಿಟೋ ನೇಮ್ ದಟ್ ಈಸ್ ಫೀಮೇಲ್ ಮಸ್ಕಿಟೋ ವಿಚ್ ಕ್ಯಾನ್ ಕಾಸಸ್ ದ ಡಿಸೀಸ್ ದಟ್ ಈಸ್ ಮಲೇರಿಯಾ. ಅರ್ಥ ಆಯ್ತಲ್ವ ಇವಾಗ? ಒಬ್ಬರಿಂದ ಒಬ್ಬರಿಗೆ ಮಕ್ಕಳು ಏನಾಯಿತು? ಮಲೇರಿಯಾ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಯಿತು. ಸೊ ದೀಸ್ ಆರ್ ದ some diseases which caused by the bacteria, virus and fungus. Okay, so nim textbook alli makla the page number is 24. Here give some examples. alli ಏನು ಮಾಡಿದ್ದಾರೆ? ಕೆಲವೊಂದು examples ನ ಕೊಟ್ಟಿದ್ದಾರೆ. ಸೊ ಯಾವ್ದು ಅಂತ ನೋಡೋಣ. ಓಕೆನಾ? these are the diseases. For example, first one is that is human disease. ಮನುಷ್ಯರಿಗೆ ಯಾವ ತರ human disease ಅಂದ್ರೆ ಮನುಷ್ಯರಿಗೆ ಯಾವ ತರ ಡಿಸೀಸ್ ಬರುತ್ತೆ ಅಂತ ನೋಡೋಣ. So the first one is tuberculosis. The disease name is tuberculosis. Causative microorganisms. The causative microorganisms for the tuberculosis is a bacteria. So these disease can transmitted or spread through the air. So how can we prevent this? If in case tuberculosis will be affected, ನಮಗೆ ಟ್ಯೂಬರ್ಕ್ಯುಲೋಸಿಸ್ ಬಂದಾಗಿದೆ ಅಥವಾ ಬಂದಿಲ್ಲ ಇನ್ನು, ಅದರಿಂದ ನಾವು ಎಚ್ಚರವಾಗಿರ್ಬೇಕಂದ್ರೆ ಏನೇನು ಮೆಸರ್ಸ್ನ ಫಾಲೋ ಅಪ್ ಮಾಡಬೇಕು? ಸಿ ಏನು ಮಾಡ್ಬೋದು? ಕೀಪ್ ದ ಪೇಷಂಟ್ ಇನ್ ಕಂಪ್ಲೀಟ್ ಐಸೋಲೇಷನ್. ಇಲ್ಲೇನು ಮಾಡಿದ್ದಾರೆ? ಪೇಷಂಟನ್ನ ಕಂಪ್ಲೀಟ್ ಐಸೋಲೇಷನ್, ಅವ್ರನ್ನ ತುಂಬ ಹುಷಾರಾಗಿ ಯಾವುದೇ ರೀತಿ ಹೈಜನ್ ಅಂದರೆ ಔಟ್ವರ್ಡಿಂದ ಏನೇ ಒಂದು ಎಫೆಕ್ಟ್ ಆಗದೆ ಇರೋ ಥರ. ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಮಸ್ಕಿಟೋಸ್ ಇರೋದಿರ್ಬೋದು, ಹೌಸ್ ಫ್ಲೈಸ್ ಇರೋದಿರ್ಬೋದು, ಅಥವಾ ಒಳ್ಳೆ ನೀರನ್ನ ಕುಡಿಯೋಕೆ ಕೊಡದೆ ಇರ್ಬೋದು, ಮತ್ತು ಬಿಸಿ ಬಿಸಿ ಊಟ ಕೊಡೋದು, ಕಂಪ್ಲೀಟ್ ಐಸೋಲೇಷನ್ ಆಗಿ ಅವ್ರನ್ನ ಕಂಪ್ಲೀಟ್ ಅವ್ರ ಮೇಲೆ ಗಮನ ಇಟ್ಟು ನೋಡ್ಕೋಬೇಕು. ಆ್ಯಂಡ್ ಕೀಪ್ ದ ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ದ ಪೇಷಂಟ್ ಅವೇ ಫ್ರಮ್ ದೋಸ್ ಆಫ್ ದ ಅದರ್ಸ್. ಸೊ ಬಿಲಾಂಗಿಂಗ್ಸ್ ಅಂದರೆ ಆ ಪೇಷಂಟಿಗೆ ಏನೇನು ಬೇಕು, ಅವ್ರ ಬಟ್ಟೆ ಇರ್ಬೋದು, ಟೂತ್ ಬ್ರಷ್, ಸೋಪು, ಫುಡ್ಡು, ಮತ್ತು ಅವ್ರು ಯೂಸ್ ಮಾಡೋವಂಥ ಬಾಟಲ್ಸ್, ಅದನ್ನೆಲ್ಲ ಏನು ಮಾಡಬೇಕು? ಅವ್ರು ಒಂದು ಕಡೆ ಎತ್ತಿಟ್ಬಿಡ್ಬೇಕು ಮಕ್ಕಳು. ಅದನ್ನು ಯಾರೂ ಟಚ್ ಮಾಡಬಾರ್ದು. ನೋ ಒನ್ ಕ್ಯಾನ್ ಟಚ್ ದಟ್. ಯಾಕೆ? ಇಫ್ ವಿ ಕ್ಯಾನ್ ಆಲ್ಸೋ ಟಚ್ ದ ಡಿಸೀಸಸ್ ವಿಲ್ ಬಿ ಟ್ರಾನ್ಸ್ಮಿಟೆಡ್. ಇನ್ ಕೇಸ್ ನಾವೇನಾದರೂ ಅದನ್ನೆಲ್ಲ ಮುಟ್ಟಿದ್ರೆ ಏನಾಗುತ್ತೆ? ಅವಾಗ ಅದ್ರ ಮೇಲೆಲ್ಲ ವೈರಸ್ ಎಲ್ಲ ಇದ್ದರೆ ಅದೆಲ್ಲ ನಮಗೆ ಸ್ಪ್ರೆಡ್ ಮಾಡಿಬಿಡುತ್ತೆ. ಸೊ ಆ್ಯಂಡ್ ಆಲ್ಸೋ ವ್ಯಾಕ್ಸಿನೇಷನ್ ಟು ಬಿ ಗಿವನ್ ಸೂಟಬಲ್ ಏಜ್. ಹಿಯರ್ ನಮಗೆ ಲಾಸ್ಟ್ ಕ್ಲಾಸ್ ಗೊತ್ತು ವಾಟ್ ಯು ಮೀನ್ ಬೈ ವ್ಯಾಕ್ಸಿನೇಷನ್. ದೆನ್ ಬಿಫೋರ್ ದ effect alva, before the effects of the any diseases we can take up one vaccine, that is through the injection of the droplets. ನಮಗೆ ಏನೇ ರೋಗ ಬರೋದಕ್ಕಿಂತ ಮುಂಚೆನೇ ಏನು ಮಾಡ್ತಾರೆ? ಇಲ್ಲಿ ಇಂಜೆಕ್ಷನ್ಸ್ ಅನ್ನ ತಗೊಳ್ತಾರೆ. ಸೊ ಈ ಟ್ಯೂಬರ್ಕ್ಯುಲೋಸಿಸ್ ಡಿಸೀಸ್ಗೂ ಸಹ ವ್ಯಾಕ್ಸಿನ್ ಇದೆ. ಸೊ ಅದನ್ನ ಕರೆಕ್ಟ್ ಟೈಮು ಕರೆಕ್ಟ್ ಏಜಿಗೆ ಏನು ಮಾಡಬೇಕು? ಕೊಡಿಸ್ಬೇಕು. ಆ್ಯಂಡ್ ಸೆಕೆಂಡ್ ಒನ್ ಯಾವುದು? ದಟ್ ಈಸ್ ಮೀಸಲ್ಸ್. ವಾಟ್ಸ್ ದ ಡಿಸೀಸ್ ನೇಮ್? ದಟ್ ಈಸ್ ಮೀಸಲ್ಸ್. ಸೊ ಮೀಸಲ್ಸ್ ಕ್ಯಾನ್ ಬಿ caused by the positive organism is virus, and this is transmitted from one person to another person through a carrier. Okay?
ನೀವು ಫಾಲೋ ಮಾಡಬೇಕು. ಅಂಡ್ ದ ಥರ್ಡ್ ಒನ್ ಈಸ್ ಚಿಕನ್ ಪಾಕ್ಸ್. ಸೊ ದ ಪಾಸಿಟಿವ್ ಆರ್ಗನಿಸಮ್ ಈಸ್ ವೈರಸ್ ಅಂಡ್ mode of transmission is through air or the contact with the infected person. ನಮಗೆ ಗಾಳಿಯಿಂದನೂ ಈ ರೋಗ ಬರ್ಬೋದು ಅಥವಾ ಹುಷಾರಿಲ್ಲದವರಿಗೆ ಇನ್ಫೆಕ್ಟ್ ಆಗಿರುತ್ತೆ, ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಸಹ ಅದು ಬಂದ್ಬಿಡುತ್ತೆ. ಸೊ ಪ್ರಿಸರ್ವೇಷನ್ ಅಲ್ಲಿ ನಾವು ನೋಡ್ತಿದೀವಿ ಇಲ್ಲಿ ಎಲ್ಲರೂ ಸಪರೇಟ್ ಆಗಿ ಎತ್ತಿರ್ಬೇಕು, ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು. ಅಂಡ್ ದ ಫೋರ್ತ್ ಒನ್ ಈಸ್ ಪೋಲಿಯೋ. Polio is also caused by the virus which is spread through the air or water, and the procedure is same for the tuberculosis, measles, chickenpox and polio. ಹೌದಲ್ವಾ? ಸೊ ಇಷ್ಟು ಪ್ರಿಸರ್ವೇಟಿವ್ ಯಾರ್ದು ಸೇಮ್ ಪ್ರಿಸರ್ವೇಷನ್ಸ್ ಇರುತ್ತೆ ನಾಲ್ಕು ಡಿಸೀಸ್ಗೂ ಮಕ್ಕಳ. ಅಂಡ್ ದ ಫಿಫ್ತ್ ಒನ್ ಯಾವುದು? ಕಾಲೆರಾ. ಸೊ ಡಿಸೀಸ್ ನೇಮ್ ಈಸ್ ಕಾಲೆರಾ. ಸೊ ಡಿಸೀಸ್ ಯಾವ್ದಿಂದ ಬರುತ್ತೆ? ದಟ್ ಈಸ್ ಬ್ಯಾಕ್ಟೀರಿಯಾ. ಈ ಕಾಲೆರಾ ಅನ್ನೋದು ಯಾವ್ದಿಂದ ಬರೋದು? ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸೊ ಫಾರ್ ದಟ್ the carrier that is transmitted organism or transmitted media is water or food. ನಾವು ತಿನ್ನುವಂಥ ಫುಡ್ ಅಥವಾ ನಾವು ಕುಡಿಯುವಂತಹ ನೀರಿನಿಂದ ಏನಾಗುತ್ತೆ ಕಾಲೆರಾ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಪ್ರಿಸರ್ವೇಟಿವ್ ಮೆಜರ್ಸ್ ಏನಿರ್ಬೋದು? ಮೇಂಟೈನ್ ಪರ್ಸನಲ್ ಹೈಜೀನ್. ಹೈಜೀನ್ ಇಸ್ ನಥಿಂಗ್ ಬಟ್ ವೆರಿ ಕ್ಲೀನ್. ತುಂಬ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಮಕ್ಕಳ. ಪೇಷಂಟ್ಸ್ ಏನಿದ್ದಾರೆ ಅವರು ದಿನ ಸ್ನಾನ ಮಾಡೋದಿರ್ಬೋದು, ಡ್ರೆಸ್ ಚೇಂಜ್ ಇರ್ಬೋದು, ಬೆಡ್ ಕವರ್ ಚೇಂಜ್ ಇರ್ಬೋದು, ಅವ್ರ ಫುಡ್ಡಿಂದ ಹಿಡಿದು ಅವ್ರು ತಗೊಳ್ಳೋ ನೀರಿಂದನೂ ಎಲ್ಲ ತುಂಬ ಹೈಜೀನ್, ತುಂಬ ಕ್ಲೀನಾಗಿರಬೇಕು. ಆ್ಯಂಡ್ ಗುಡ್ ಸ್ಯಾನಿಟರಿ ಹ್ಯಾಬಿಟ್ಸ್. ಸ್ಯಾನಿಟರಿ ಇಸ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ವೆನ್ ವಿ ಗೋ ಟು ದ ವಾಶ್ರೂಮ್ಸ್ ಆರ್ ಔಟ್ಸೈಡ್ ವಿ ಹ್ಯಾವ್ ಟು ವಾಶ್ ಅವರ್ ಹ್ಯಾಂಡ್ಸ್, isn't it, by the use of the sanitizers. ನಾವು ಆಚೆ ಹೋಗಿ ಬಂದಿರಲ್ಲ ಅಥವಾ ಬೇರೆ ಕಡೆ ಎಲ್ಲಿಂದ ವಾಶ್ರೂಮ್ ಹೋಗಿ ಬಂದಾಗ ಎಲ್ಲ ಸೋಪ್ ಹಾಕಿ ನೀಟಾಗಿ ಕೈ ತೊಳಿರಿ ಅಂತ ಏನೋ ಹೇಳೋದು, ಅಲ್ಲೆಲ್ಲ ಪ್ಯಾಥೋಜನ್ಸ್ ಇರುತ್ತೆ ಅಂತ ಮಕ್ಕಳ. ಓಕೆನಾ? ಸೊ ಆ್ಯಂಡ್ ಡ್ರಿಂಕಿಂಗ್ ಬಾಯ್ಲಿಂಗ್ ವಾಟರ್ ಆ್ಯಂಡ್ ಕುಕ್ಡ್ ಫುಡ್ ವ್ಯಾಕ್ಸಿನೇಷನ್. ಸೊ ಹಿಯರ್ ದೇ ವರ್ ಮಸ್ಟ್ ಆ್ಯಂಡ್ ಶುಡ್ ದೇ ಕ್ಯಾನ್ ಡ್ರಿಂಕ್ ದ ಬಾಯ್ಲಿಂಗ್ ವಾಟರ್. ಕುದಿಸಿ ಆರಿಸಿರ್ತಾರಲ್ವ ನೀರು, ಹಂಗಂತ ಕುದಿಯೋ ನೀರು ಕುಡಿಬೇಕು ಅಂತಲ್ಲ ಮಕ್ಕಳ, ಕುದಿಸಿ ಆರಿಸಿರ್ತಾರಲ್ವ ಆ ನೀರನ್ನು ಕುಡಿಬೇಕು. ಆ್ಯಂಡ್ ವೆಲ್ ಕುಕ್, ಚೆನ್ನಾಗಿ ಕೊಡುವಂಥ ಆಹಾರ ಚೆನ್ನಾಗಿ ಕುಕ್ ಮಾಡಿ ಕೊಡಬೇಕು. ಆ್ಯಂಡ್ ಆಲ್ಸೋ ದ ವ್ಯಾಕ್ಸಿನೇಷನ್. ಸಿ ವ್ಯಾಕ್ಸಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹಾಗಾದರೆ ವ್ಯಾಕ್ಸಿನ್ ಮಾಡಿಸ್ಕೋಬೇಕು. ಸೊ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಟೈಫಾಯ್ಡ್. ಟೈಫಾಯ್ಡ್ ಈಸ್ ಆಲ್ಸೋ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಆ್ಯಂಡ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಈಸ್ ವಾಟರ್. ಸೊ ವಾಟರಲ್ಲಿ ಏನಾದರೂ ನಮಗೆ ಟೈಫಾಯ್ಡ್ ಬರುವಂತಹ ಬ್ಯಾಕ್ಟೀರಿಯಾ ಇದ್ದು ನಾವು ಅದನ್ನು ಕುಡಿತೀವಲ್ವಾ, ಸೊ ಆವಾಗ ನಮಗೆ ಯಾವ ಡಿಸೀಸ್ ಬರುತ್ತೆ? ಟೈಫಾಯ್ಡ್ ಬರುತ್ತೆ. ಸೊ ದ ಪ್ರಿಸರ್ವೇಷನ್ ಮೆಸೇಜ್ ಇಸ್ ಸೇಮ್ ಫಾರ್ ದ cholera and typhoid. And the next disease is anthrax. But here the anthrax can cause us both humans and the cattle. ಹಸು ಕರುಗಳು ಕೇಳಿದ್ದೀರಾ ಅಲ್ವಾ ಮಕ್ಕಳ? ಸೊ ಆ ಹಸು ಕರುಗಳಿಗೂ ಸಹ ಈ ಆಂಥ್ರಾಕ್ಸ್ ಡಿಸೀಸ್ ಬರುತ್ತೆ. ಓಕೆನಾ? ವಿಚ್ ಇಸ್ ಕಾಸ್ಡ್ ಬೈ ದ ವೈರಸ್ ದಟ್ ಈಸ್ transmitted media is water. So the preservative measure is drink boiled water, vaccination for both man and cattle. ಇಲ್ಲೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಊರ ಕಡೆ ಎಲ್ಲ ಕೆಲವೊಂದು ಹಸು ಕರಿಗಳಿಗೆಲ್ಲ ಮೊದಲೇ ಇಂಜೆಕ್ಷನ್ ಮಾಡಕ್ಕೆ ಬರ್ತಾರೆ, ಗೊತ್ತಾ? ಹೌದಾ? ಸೊ ದ ಗೌರ್ಮೆಂಟ್ ಕ್ಯಾನ್ ಪ್ರೊವೈಡಿಂಗ್ ಒನ್ ಸ್ಕೀಮ್. ಆ ಗೌರ್ಮೆಂಟ್ ಕಡೆಯಿಂದನೇ ಹಸು ಕರಿಗಳಿಗೆ ಅಂತ ಹೇಳಿ ಮಕ್ಕಳ ಉಚಿತವಾಗಿ ವ್ಯಾಕ್ಸಿನ್ ಮಾಡಿಸ್ತಾರೆ. ಏನಕ್ಕೆ? ಬೇರೆ ಬೇರೆ ಥರ ರೋಗ ಬರಬಾರ್ದು ಅಂತ. ಫಾರ್ ಎಕ್ಸಾಂಪಲ್ ಲೈಕ್ ಆಂಥ್ರಾಕ್ಸ್ ಬರುತ್ತಲ್ವಾ, ಸೊ ಆ ಥರ ರೋಗ ಎಲ್ಲ ಬರಬಾರ್ದು ಅಂತ ಕ್ಯಾಟಲ್ಸ್ಗೆಲ್ಲ ಏನು ಮಾಡಬೇಕು? ವ್ಯಾಕ್ಸಿನ್ ಮಾಡಿಸ್ಬೇಕು. ಆ್ಯಂಡ್ ಲಾಸ್ಟ್ ಒನ್ ಈಸ್ ಮಲೇರಿಯಾ ವಿಚ್ ಇಸ್ ಕಾಸ್ಡ್ ಬೈ ದ ಡಿಫ್ರೆಂಟ್ ಪ್ಯಾಸಿಟಿವ್ ಆರ್ಗನಿಸಮ್ ದಟ್ ಈಸ್ protozoa, and here the carrier is a mosquito. So the best preservative measures are use mosquito net and repellents. Mosquito net ಸೊಳ್ಳೆ ಪರದೆನ ಯೂಸ್ ಮಾಡಬೇಕು. ಆ್ಯಂಡ್ ರೆಪೆಲೆಂಟ್ಸ್ ಅದಕ್ಕೋಸ್ಕರ ಕೆಲವೊಂದು ಫಾರ್ ಎಕ್ಸಾಂಪಲ್ ಗುಡ್ ನೈಟ್ ಮತ್ತು ಕಾಯಿಲ್ಸ್ ಎಲ್ಲ ಬರುತ್ತೆ, ಮತ್ತು ಶೀಟ್ ಎಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡೋದು. ಆ್ಯಂಡ್ ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಇಸ್ ನಥಿಂಗ್ ಬಟ್ ಅಲ್ಲಿ ಇನ್ಸೆಕ್ಟ್, ಹೌದಲ್ವಾ? ಇನ್ಸೆಕ್ಟಿಸೈಡ್ನ ನಾವು ಸ್ಪ್ರೇ ಮಾಡಿದಾಗ ಮೊಸ್ಕಿಟೋ ಅದಾಗದೇ ಏನಾಗ್ಬಿಡುತ್ತೆ? ಡೆಸ್ಟ್ರಾಯ್ ಆಗೋಗುತ್ತೆ. ಇನ್ಸೆಕ್ಟಿಸೈಡ್ ಅದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಕಂಟ್ರೋಲ್ ಆಫ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಬೈ ಅವಾಯ್ಡಿಂಗ್ ಸ್ಟಾಗ್ನೆಂಟಿಂಗ್ ದ ವಾಟರ್. ಸೊ ಮಸ್ಕಿಟೋ ಬ್ರೀಡಿಂಗ್ ಆಗೋದನ್ನು ಅವಾಯ್ಡ್ ಮಾಡಬೇಕು.
ಹೇಗೆ ನಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದೆ ಇರೋ ಥರ ನೋಡಿಕೊಂಡು ಏನು ಮಾಡಬೇಕು ಮಕ್ಕಳ, ಈ ಮಸ್ಕಿಟೋ ಬ್ರೀಡಿಂಗ್ ಜಾಸ್ತಿ ಆಗೋದನ್ನ ತಡೆಗಟ್ಟಬೇಕು. ಅರ್ಥ ಆಯ್ತಾ ಇಷ್ಟು? ಸೊ ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸಿಂಗ್ ದ ಹಾರ್ಮ್ಫುಲ್ನೆಸ್ ಆಫ್ ದ ಮೈಕ್ರೋ ಆರ್ಗನಿಸಮ್ಸ್. ನಮಗೆ ಮೈಕ್ರೋ ಆರ್ಗನಿಸಮ್ಸು ಹೇಗೆ ಹಾರ್ಮ್ ಆಗಿದೆ, ಹೇಗೆ ನಮ್ಮ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಡೆಫಿನಿಷನ್ಸ್ನ ನೋಡ್ಕೊಂಡ್ವಿ ಕೆಲವೊಂದಕ್ಕೆ. ದಟ್ ಈಸ್ ಒನ್, ಪ್ಯಾಥೋಜನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಪ್ಯಾಥೋಜನ್ ಅಂದರೆ ಇಲ್ಲಿ ದ ಕಾಸಿಟಿವ್ ಡಿಸೀಸ್ ಕಾನ್ಸಿಟಿವ್ ಆರ್ಗನಿಸಮ್ ಇಸ್ ಕಾಲ್ಡ್ ಆಸ್ ಅ pathogen. So these pathogens, some disease causing pathogens, the disease will be carried by the one media. That mediated organisms are called as the carriers. ಅವನ್ನ carriers ಅಂತ ಕರಿತೀವಿ. So with the help of the carriers, the disease can carry from infected person to the healthy person. ಹೌದಲ್ವಾ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ದಟ್ ಟೈಪ್ ಆಫ್ ಡಿಸೀಸಸ್ ಆರ್ ಕಾಲ್ಡ್ ಆಸ್ ಅ communicable diseases. So further the example is like cholera, tuberculosis, malaria, dengue. So further the best example communicable mediator ಎರಡನ್ನ ನೋಡಿದ್ವಿ. one is housefly and mosquito. So housefly ಓಪನ್ ಆಗಿ ಫುಡ್ ಅನ್ನ ಬಿಟ್ಟಾಗ, ವಾಟರ್ ನ ಬಿಟ್ಟಾಗ ಅಲ್ಲಿ ಏನಾಗುತ್ತೆ, ಪ್ಯಾಥೋಜನ್ಸ್ ಅನ್ನ ಕ್ಯಾರಿ ಮಾಡಿಬಿಡುತ್ತೆ ನಮ್ಮ ಫುಡ್ ಅಲ್ಲಿ. ಸೊ ನಾವು ಅದನ್ನ ತಿಂದಾಗ ನಮಗೆ ಡಿಸೀಸ್ ಕಾಸ್ ಆಗುತ್ತೆ. ಅಂಡ್ ದ ಮಲೇರಿಯಾ ಕಾಸಿಂಗ್ ಮಸ್ಕಿಟೋ ನೇಮ್ ಇಸ್ ಫೀಮೇಲ್ ಅನೋಫಿಲಸ್. ಫೀಮೇಲ್ ಅನೋಫಿಲಸ್ ಅನ್ನೋ ಮಸ್ಕಿಟೋ ಏನು ಮಾಡುತ್ತೆ ಮಕ್ಕಳ, ಮಲೇರಿಯಾನ ಕಾಸ್ ಮಾಡುತ್ತೆ. ಆಸ್ ಯೂಶುವಲ್ ಡೆಂಗ್ಯೂ ಕಾಸಿಂಗ್ ಮಾಡುವಂತಹ ಡೆಂಗ್ಯೂ ಆಲ್ಸೋ ಕ್ಯಾರ್ಡ್ ಬೈ ಅ ಮಸ್ಕಿಟೋ. ಸೊ ದಟ್ ಡೆಂಗ್ಯೂ ಕ್ಯಾರ್ಡ್ ಮಸ್ಕಿಟೋ ನೇಮ್ ಇಸ್ ಏಡಿಸ್ ಅಂತ ಹೇಳಿ. ವಾಟ್ ಇಸ್ ದಟ್? ಏಡಿಸ್. ಐ ವಿಲ್ ರೈಟ್ ಹಿಯರ್ ಏಡಿಸ್. ಸೊ ದಿಸ್ ಇಸ್ ಆಲ್ಸೋ ದ ಫೀಮೇಲ್ ಮಸ್ಕಿಟೋ. ಫೀಮೇಲ್ ಮಸ್ಕಿಟೋ ಇದು ಕೂಡ ಮಕ್ಕಳ ಫೀಮೇಲ್ ಮಸ್ಕಿಟೋ. ಇದು ಏನು ಮಾಡುತ್ತಪ್ಪ ಅಂದರೆ ವಿಚ್ ಕ್ಯಾರಿ ದ ಡೆಂಗ್ಯೂ ಡಿಸೀಸ್. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಅವಾಯ್ಡ್ ಬ್ರೀಡಿಂಗ್ ಆಫ್ ದ ಮಸ್ಕಿಟೋಸ್. ಲೈಕ್ ನಮ್ಮ ಮನೆ ಸುತ್ತಮುತ್ತ ನೀರು ನಿಂತಾಗ, ಲೈಕ್ ಟೈರ್ ಮೇಲಾಗಿರ್ಬೋದು, ಪ್ಲಾಸ್ಟಿಕ್ ಕವರ್ಸ್ ಮೇಲಾಗಿರ್ಬೋದು, ಪಾಟ್ಗಳಲ್ಲಿ ಅಲ್ಲೆಲ್ಲ ನಾವೇನು ಮಾಡಬೇಕು, ವಾಟರ್ ಸ್ಪ್ರೆಡ್ ಆಗೋದನ್ನ, ಮಸ್ಕಿಟೋಸ್ ಎಲ್ಲ ಸ್ಪ್ರೆಡ್ ಆಗೋದನ್ನ ತಡಿಬೇಕು. ಆ್ಯಂಡ್ ಆಲ್ಸೋ ವಿ ಡಿಸ್ಕಸಿಂಗ್ ಅಬೌಟ್ ದ different types of the diseases like tuberculosis, measles, chickenpox, polio, cholera, typhoid, anthrax. Anthrax can disease for both the cattle and humans, and hepatitis A and malaria. So ishtu cause ಮಾಡೋದು ಯಾವುದು ಮಕ್ಕಳ? pathogens. So here the pathogens acts like a tuberculosis ಮತ್ತೆ ಬ್ಯಾಕ್ಟೀರಿಯಾಗೆ ನೋಡಿ ಈ ತರ ಒಂದು ಐಡಿಯಾ. Tuberculosis and typhoid can caused by the bacteria. ಹೌದಾ? So measles, chickenpox, polio, anthrax, hepatitis A, these are caused by the virus, isn't it? And the last one is malaria. So this malaria is caused by the protozoa. It's different. Other different mode of transmission. Tuberculosis can air, measles through the air, chickenpox air or direct contact with the infected person, polio air or water, cholera water and food, and the typhoid is through water, and anthrax and hepatitis A through the water, and also malaria is also carried through the mosquitoes. See, all the preventive measures including the vaccination, we have to drink the boiling drinking water and well cooked food, and if in case any infected person is there, we have to away the things, what is the belongings to that patients, we have to away from that. And also we can provide the hygienic isolating conditions to the patient. ನಾವು ಪೇಷಂಟಿಗೆ ಏನು ಮಾಡಬೇಕು, ಅವ್ರಿಗೆ ಸಂಬಂಧಿಸಿದ ವಸ್ತುಗಳಿಂದ ನಾವು ದೂರ ಇರಬೇಕು. ಅವ್ರವ್ರ ಬಿಲಾಂಗ್ಸಿನ ಅವ್ರ ಜೊತೆನೇ ಇಟ್ಬಿಡ್ಬೇಕು. ತುಂಬ ನೀಟಾಗಿ ಅವ್ರಿರೋವಂಥ ಸ್ಪೇಸನ್ನು ನೋಡ್ಕೋಬೇಕು. ದಿಸ್ ಈಸ್ ಆಲ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ದ ಹ್ಯೂಮನ್ ಡಿಸೀಸಸ್. ಈ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಈ ಪ್ರೋಟೋಜುವನ್ಸಿಂದ ಕೆಲವೊಂದು ಹ್ಯೂಮನ್ ಡಿಸೀಸ್, ಕೆಲವೊಂದು ಮನುಷ್ಯರಿಗೆ ಹ್ಯೂಮನ್ಸಿಗೆ ಡಿಸೀಸ್ ಕಾಸ್ ಆಗುತ್ತೆ. ಇಷ್ಟರ ಬಗ್ಗೆ ನಾವು ತಿಳ್ಕೊಂಡ್ವಿ ಮಕ್ಕಳ. ಸೊ ಐ ವಿಲ್ ಗಿವ್ ಸಮ್ ಒನ್ ಹೋಮ್ವರ್ಕ್. ದಟ್ ಈಸ್ ಯು ಹ್ಯಾವ್ ಟು ರೈಟ್ ದಿಸ್ ಟೇಬಲ್. ಯು ಹ್ಯಾವ್ ಟು ರೈಟ್ ಇನ್ ಯೋರ್ ಹೋಮ್ವರ್ಕ್.
write this table. ಓಕೆನಾ? ಸೊ ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ನೀವು ಇಷ್ಟು ಟೇಬಲ್ ನಾನು ಹೇಗೆ ಕಾಲಮ್ ಟೇಬಲ್ ಮಾಡಿ ಬರ್ತಿದ್ದೀನಿ, ಬರೆದು ಯಾವ್ಯಾವ ಡಿಸೀಸ್ ಇದೆ, ಯಾವ್ಯಾವ ಡಿಸೀಸು ಯಾವ್ಯಾವ ಆರ್ಗನಿಸಮ್ಸ್ ಇಂದ ಕಾಸ್ ಆಗ್ತಿದೆ, ಪ್ರಿಸೆಂಟೇಟಿವ್ ಮೆಸರ್ಸ್ ಏನೇನು ತಗೋಬೇಕು ಇಷ್ಟನ್ನು ಬರ್ಕೊಬರ್ತೀರಾ? ಆರ್ ಯು ಕ್ಲಿಯರ್ ಅಬೌಟ್ ದಿಸ್? ಐ ಹೋಪ್ ಆಲ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.